ಶ್ರೀಶಲಿಂಗ ಸಂಭೂತ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಇನ್ನು ವಾಣಿ, ನಿಜವಾದ ವಾಣಿ ಯಾವುದು ಅಂದರೆ ಗುರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನು, ಪಂಚಾಕ್ಷರ ಮಹಾಮಂತ್ರ. ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ಹೇಳ್ತಾರೆ. 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನು ನಮಗೆ ಕೊಟ್ಟಾನಂದ್ರೆ ಅದನ್ನು ಎದಕ್ಕೆ ಮಾಡಿಕೊಟ್ಟಪ್ಪ ಅಂದ್ರೆ ಜಪ ಮಾಡಲಿಕ್ಕೆ. ಜಪ ಅಂದ್ರೆ ಜಪದ ಅಭ್ಯಾಸ. ಅದಕ್ಕೆ ಮೊದಲೇ ಹೇಳಿದ್ರು ಅವರು, ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಇತಿ ಸ್ಮೃತಃ. ನಾವೆಲ್ಲರೂ ಉದ್ಯೋಗ ಪ್ರಿಯರದೀವಿ. ನಮ್ಮ ಪರಿವಾರ ನಡಿಬೇಕು ಅಂದರೆ, ನಮ್ಮ ಹೆಂಡ್ರ ಮಕ್ಕಳ ಹೊಟ್ಟೆ ತುಂಬಬೇಕಂದ್ರೆ ಉದ್ಯೋಗ ಮಾಡಬೇಕು. ಈ ಉದ್ಯೋಗದ ಜೊತೆಗೆ ಇನ್ನೊಂದು ಉದ್ಯೋಗ ಮಾಡಲಿಕ್ಕೆ ಹೇಳ್ತಾರೆ ಅವರು, ಅದು ಜಪೋದ್ಯೋಗ. ಜಪ ಮಾಡುವಂಥದ್ದೇ ಒಂದು ಉದ್ಯೋಗ. ಈ ಉದ್ಯೋಗ ಹೇಗಿದೆ ಅಂದರೆ, ನೀವು ಮಾಡುವಂಥ ಯಾವ ಉದ್ಯೋಗಕ್ಕೂ ಅಡೆತಡೆ ತರುವಂಥ ಉದ್ಯೋಗ ಅಲ್ಲ ಇದು. ನೀವು ಎಲ್ಲ ಉದ್ಯೋಗವನ್ನು ಮಾಡ್ತಾರೆ ಕೂಡ ಜಪ ಮಾಡ್ಬೋದು. ಅಡಿಗೆ ಮಾಡ್ತಾ ಜಪ ಮಾಡ್ಬೋದು, ಕಸ ಹೊಡಿತಾ ಜಪ ಮಾಡ್ಬೋದು, ಪ್ರವಾಸ ಮಾಡ್ತಾ ಜಪ ಮಾಡ್ಬೋದು. ಬೇಡ ಏನು ಮಾಡ್ಲಿಕ್ಕಾಗಲಾರ್ದೇ ರೋಗಿಯಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ ಅಂದರೂ ಕೂಡ ಜಪ ಮಾಡಬಹುದು. ಅದಕ್ಕೆ ಜಪತೋ ನಾಸ್ತಿ ಪಾತಕಂ ಅಂತ ಹೇಳ್ತಾರೆ. ಜಪ ಏನು ಮಾಡ್ತಂದು ನಮ್ಮ ಮನಸ್ಸನ್ನು ಯಾವಾಗಲೂ ಸ್ವಚ್ಛವಾಗಿಡುತ್ತದೆ. ಮನೆಯಲ್ಲಿ ಒಂದು ಕಸಬರಿಗಿದ್ದರೆ ಆ ಮನೆ ಹೇಗೆ ಯಾವತ್ತೂ ಸ್ವಚ್ಛವಾಗಿರ್ತದೆ ಕಸಬರಿಗಿಂದ, ಹಾಗೆ ಯಾರು ದಿನಾಲು ಯಾವಾಗಲೂ ಮಾಡಲಿ ಅಥವಾ ತನ್ನ ಸಮಯಕ್ಕನುಸಾರ ಜಪ ಮಾಡಿದ್ರೆ ಅಂದರೆ ಮನಸ್ಸು ಶುದ್ಧವಾಗಿರ್ತದೆ, ಸ್ವಚ್ಛವಾಗಿರ್ತದೆ. ಹಾಗೂ ವಾಣಿ, ಯಾವುದಕ್ಕೂ ವಾಣಿ ಅಂತ ಕರಿಬೇಕು ಅಂತ ಕೇಳಿದರೆ, ಯಾವುದು ತನ್ನ ಇಷ್ಟ ಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತು ಅದೇ ನಿಜವಾಗಿರ್ತಕ್ಕಂಥ ವಾಣಿ ಅಂತ ಕರೆದ್ರವರು. ಇನ್ನು ಭಗವಂತನ ಮನಸ್ಸನ್ನು ಕೊಟ್ಟಾನೆ. ಮನಸ್ಸು ಯಾಕೆ ಕೊಟ್ಟ ಅಂದರೆ, ಎಲ್ಲಿ ನಾವು ಶರೀರದಿಂದ ಮುಟ್ಲಿಕ್ಕಾಗದ ಅಲ್ಲಿ ಮನಸ್ಸಿನಿಂದ ಮುಟ್ಲಿಕ್ಕೆ ಬರ್ತದೆ. ರಾಮೇಶ್ವರಮ್ಗೆ ಹೋದ್ರಿ, ದೇವರು ಮುಟ್ಲಿಕ್ಕೆ ಆಗಂಗಿಲ್ಲ, ಆದರೆ ಮುಟ್ಟುವಂಥ ಕೈ ನಿಮಗೆ ಕೊಟ್ಟಾನ ಪರಮ. ಅದಕ್ಕೆ ಸುಚಿತ್ತ ಹಸ್ತ ಅಂತ ಕರೆದಾರೆ. ಸುಬುದ್ಧಿ ಹಸ್ತ, ಸುಜ್ಞಾನ ಹಸ್ತ. ನೀವು ದೇವ್ರ ಮುಂದೆ ಹೋಗಿ ಕಣ್ಣು ಮುಚ್ಕೊಂತೀರಿ, ನೋಡಿ ಏನು ಮಾಡ್ತೀರಿ, ನಿಮ್ಮ ಮನಸ್ಸನ್ನು ಅಲ್ಲಿ ಕಳಿಸ್ಕೊಡ್ತೀರಿ. ಒಮ್ಮೆ ನಿಮ್ಮ ಮನಸ್ಸು ಅದನ್ನು ಮುಟ್ಟಿ ಬಂತು ಅಂದರೆ ಅದು ನೆನಪಾರಂಗಿಲ್ಲ, ಯಾವತ್ತೂ ನೆನಪಿಟ್ಕೊಂಡಿರ್ತದೆ, ಮುಟ್ಟಿದಂಗೆ ಮಾಡಿರ್ತದೆ. ಒಮ್ಮೆ ಯಾವ ದೇವರನ್ನು ಮನಸ್ಸ ಮುಟ್ಟಿ ಬಂದಿರ್ತೀರಿ, ಆ ದೇವರನ್ನು ಯಾವಾಗ ಬೇಕಾದಾಗ ಮನಸ್ಸಲ್ಲಿ ಚಿಂತನೆ ಮಾಡ್ಬೋದು. ಅದಕ್ಕೆ ಯಾರ ಅಡೆತಡೆ ಎಲ್ಲ ಅದನ್ನು ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಸಾಮರ್ಥ್ಯವನ್ನು ಮನಸ್ಸು ಪಡ್ಕೊಂಡಿರ್ತದೆ. ಎಷ್ಟೇ ದೂರ ಇದ್ರೂ ಒಂದು ಕ್ಷಣದಲ್ಲಿ ಹೋಗಿ ಮುಟ್ತೈತೆ ಅದು. ನೀವು ಪ್ರವಾಸ ಮಾಡಿ ರಾಮೇಶ್ವರಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ 2 ದಿವಸ ಬೇಕು. ಕಾಶಿಗೆ ಹೋಗಬೇಕಪ್ಪ ಅಂದರೆ ವಿಮಾನದಲ್ಲಿ ಹೋದರೂ ಕನಿಷ್ಠ 2 ತಾಸು 3 ತಾಸರ ಬೇಕು. ಆದರೆ ನೀವು ಇಲ್ಲೇ ಕೂತ್ಕೊಂಡು ಹೋಗಿ ಬಂದುಬಿಡ್ತೈತೆ, ಅದು ದರ್ಶನ ಆಗೇ ಬಿಡ್ತದೆ. ಅಂದರೆ ಅತ್ಯಂತ ವೇಗವಾಗಿ ಹೋಗುವಂತಹ, ಬಹುತೇಕ ವಿಜ್ಞಾನ ಪ್ರಕಾಶಕ್ಕೆ ಬಹಳ ವೇಗಶಾಲಿ ಅಂತ ಕರೆದಾರೆ. ಆದರೆ ಪ್ರಕಾಶಕ್ಕಿಂತಲೂ ವೇಗವುಳ್ಳಂಥದ್ದು ಮನಸ್ಸದ. ಎಷ್ಟೇ ದೂರ ಇದ್ರೂ ಕೂಡ ಹೋಗಿ ಮುಟ್ಟುವಂಥ ಸಾಮರ್ಥ್ಯವನ್ನು ಮನಸ್ಸಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಆ ಮನಸ್ಸಿನಿಂದ ಏನು ಮಾಡೋಕಪ್ಪ ಅಂದರೆ ನಿಮ್ಮ ಇಷ್ಟ ದೇವರನ್ನು ಧ್ಯಾನ ಮಾಡೋದು. ಆ ದೇವರನ್ನೇ ನಮ್ಮಲ್ಲಿ ಅಳವಡಿಸ್ಕೊಂಡು ಬಿಡೋದು.
ದೇವರನ್ನು ನಾವು ಕಟ್ಟಿ ಹಾಕಲಿಕ್ಕೆ ಮನಸ್ಸೊಂದೇ ಸಾಧ್ಯ, ಬೇರೆ ಯಾವುದರಿಂದ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉತ್ತರ ಭಾರತದಲ್ಲಿ ಸೂರದಾಸ ಅಂತ ಒಬ್ಬ ದೊಡ್ಡ ಸಂತಾಗಿ ಹೋಗಿದ್ದಾನೆ. ಅವನಿಗೆ ಕಣ್ಣ ಕಾಣ್ತಿದ್ದಿಲ್ಲ, ಭಾಳ ಸುಂದರವಾಗಿ ಭಜನೆ ಮಾಡ್ತಿದ್ದ. ಎಲ್ಲಾದರೂ ಬೆಳತನ ಭಜನೆ ಮಾಡಿದ್ರೆ ಅವನು ಕರ್ಕೊಂಡು ಹೋಗಿದ್ರು. ಭಜನೆ ಮಾಡಿದ ಭಜನೆ ಕುಂತವ್ರು ಎಲ್ಲರೂ ಹೋಗಿಬಿಟ್ರು. ಆದರೆ ಸೂರದಾಸ್ ಒಬ್ಬನೇ ಉಳಿದಿದ್ದ. ಅವನು ಕರ್ಕೊಂಡು ಹೋಗೋವರೇ ಯಾರೂ ಇಲ್ಲ. ಯಾರು ಕರ್ಕೊಂಡು ಹೋಗದಿದ್ರೆ ಅವನಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಇವನ ಅಸಹಾಯಕ ಸ್ಥಿತಿಯನ್ನು ಕಂಡು ಕೃಷ್ಣ ಪರಮಾತ್ಮ ಒಬ್ಬ ವೃದ್ಧ ಮನುಷ್ಯನ ವೇಷದಲ್ಲಿ ಬರ್ತಾನೆ. ಬಂದು ಅವನು ಕೂಡ ಮಾತಾಡ್ತಾನೆ. ಏನಪ್ಪ ಅಜ್ಜ, ನೀವು ಒಬ್ಬನೇ ಕುಂತಿಯಲ್ಲ, ನಿನ್ನ ಯಾರು ಕರ್ಕೊಂಬಂದಿದ್ರು? ಕರ್ಕೊಂಬಂದವರೆಲ್ಲ ಬಿಟ್ಟು ಹೋಗಿದ್ದಾರೆ, ನನಗೆ ಹೋಗ್ಲಿಕ್ಕೆ ಯಾರಲ್ಲಪ್ಪ, ನೀನು ನನ್ನ ಒಯ್ದು ಮನೆ ಮುಟ್ಟಿಸು ಅಂತಂದಾಗ ಅವೇನು ಮಾಡ್ದ, ತನ್ನ ಕೈ ಇರ್ತಕ್ಕ ಒಂದು ಕೋಲಿತ್ತಲ್ಲ, ಕೋಲಿನ ಒಂದು ತುದಿಯನ್ನು ಸೂರದಾಸನ ಕೈ ಕೊಟ್ಟ, ಇನ್ನೊಂದು ತುದಿ ತಾಯಿ ಹಿಡ್ಕೊಂಡು ಕರ್ಕೊಂಡು ಹೊರಟ. ಈ ಕಣ್ಣಿಲ್ಲಾರ್ದವರಿಗೆ ಸ್ಪರ್ಶಜ್ಞಾನ ಭಾಳ ವಿಶೇಷ ಇರ್ತದೆ. ಕಣ್ಣಿದ್ದವ್ರು ನಿಮ್ಮ ಬಟ್ಟೆಗೆ ಗುರ್ತು ಹಿಡಿತಾರೆ, ಅವ್ರು ಬರೀ ಮುಟ್ಟೆಗೆ ಗುರ್ತು ಹಿಡಿತಿರ್ತಾರೆ ಅವರು. ಆ ಬಡಿಗೆ ಒಂದು ಮೂಲೆಯನ್ನು ಕೃಷ್ಣ ಹಿಡ್ಕೊಂಡಿದ್ದ, ಇನ್ನೊಂದು ಮೂಲೆಯನ್ನು ಇವ ಹಿಡ್ಕೊಂಡಿದ್ದಲ್ಲ. ಆ ಕೃಷ್ಣ ಹಿಡ್ಕೊಂಡಿರ್ತಕ್ಕಂಥ ಬಡಿಗೆಯ ಸ್ಪರ್ಶ ಆದಾಗ ಇವನಿಗೊಂದು ವಿಲಕ್ಷಣವಾಗಿರ್ತಕ್ಕಂಥ ಅನುಭೂತಿ ಆಯ್ತು. ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗುರ್ತಾಯ್ತವ. ಅವಾಗ ಅವ ಏನು ಮಾಡ್ದ, ಹಗರ್ಕ ಬಡಿ ಹಿಡ್ಕೊಂತ ಮುಂದೆ ಹೋಗಿ ಆ ಕೃಷ್ಣನ ಕೈ ಹಿಡ್ಕೊಂಡ್ಬಿಟ್ಟ. ಕೃಷ್ಣಂದ ಇನ್ನು ಇವನ ಕೈ ಸಿಕ್ಕಪ್ಪ, ಇವನು ಬಿಡಂಗಿಲ್ಲ ನನಗೆ, ಇವ ಸಿಗಲಾರ್ದ ಸಿಕ್ಕಿನ ಕೈ ಬಿಡಂಗಿಲ್ಲ, ಹೇಗಾದ್ರೂ ಮಾಡಿ ಇವನ ಕೈ ಬಿಡಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕೃಷ್ಣ ಅದನ್ನ ಕೈ ಜಾಡಿಸಿ ಕಡೆಗೆ ಕೊಸರ್ಕೊಂಡು ಮುಂದೆ ಹೋಗಿಬಿಟ್ಟ. ಆವಾಗ ಸೂರದಾಸನಿಗೆ ಗುರುತಾಯ್ತು, ಈ ವ್ಯಕ್ತಿ ಬೇರೆ ಯಾರಲ್ಲ, ಭಗವಂತನೇ ಬಂದಿದ್ದ ಅಂತಕ್ಕಂಥ ಗುರುತಾಗಿ ಅವಾಗೊಂದು ಮಾತು ಹೇಳ್ತಾನೆ. ಹಸ್ತ ಮುತ್ಕ್ಷಿಪ್ಯ ಯಾತೋಸಿ, ನನ್ನ ಕೈ ಕೊಸರ್ಕೊಂಡು ಹೋದಲ್ಲ, ಇದರಿಂದ ನೀನು ನನಗಿಂತಲೂ ಭಾಳ ಬಲಶಾಲಿ ಅಂತ ಅರ್ಥ ಮಾಡಿಕೊಂಡಿದೀಯ, ಅತ್ಯಂತ ಪೌರುಷಶಾಲಿ ಅಂತ ನೀ ಅರ್ಥ ಮಾಡಿಕೊಂಡಿದೆಯಲ್ಲ. ನನ್ನ ಕೈ ಕೊಸರಿಕೊಂಡು ಹೋಗಿದ್ದರಿಂದ ನೀನು ದೊಡ್ಡ ಬಲಶಾಲಿ ಆಗಂಗಿಲ್ಲ, ನನ್ನ ಮನಸ್ಸಿನ ಕೊಸರ್ಕೊಂಡು ಹೋದ್ರೆ ಅವಾಗ ನೀನು ಸರಿಯಾದ ಬಲಶಾಲಿ ಅಂತ ಕರಿತೀನಿ ಅಂತಂದವ. ನನ್ನ ಮನಸ್ಸು ಬಿಟ್ಟು ಹೋದೆ ಅಂದ್ರೆ ನೀನು ಬಲಶಾಲಿ. ಭಗವಂತನ ನಾಚಿಕೆ ಇದೆ, ಅಯ್ಯೋ ಇವನು ಮನಸ್ಸಿನಿಂದ ಹೋಗ್ಲಿಕ್ಕೆ ಆಗೋದಲ್ಲಪ್ಪ ಅಂತ ತಿಳ್ಕೊಂಡು ಹೊಳ್ಳಿ ಬಂದು ಕರ್ಕೊಂಡು ಹೋಗಿ ಮನೆಗೆ ಮುಟ್ಟಿಸಿ, ಸೂರದಾಸ ಇಷ್ಟು ಸುಂದರವಾದನೆ ಭಜನೆ ಮಾಡ್ತಾ ಇದೀಯಾ, ನನಗೇನು ನಿನಗೆ ಕೆಳೆಯಿಲ್ಲ, ನಿನಗೇನು ಬೇಕು ಕೇಳು ಅಂತಂತಾನವ. ಅವಂತಾನ, ಭಗವಂತ ಎಲ್ಲರಿಗೂ ಕಣ್ಣು ಕೊಟ್ಟಿದ್ದಿ, ಆ ಕಣ್ಣಿಂದ ಎಲ್ಲರೂ ನಿನ್ನ ನೋಡಿ ಆನಂದ ಪಡ್ತಾರೆ, ನಾನೇನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ನಾನು ನೋಡ್ಲಿಕ್ಕೆ ಕಣ್ಣು ಕೊಟ್ಟರೆ ಚೆನ್ನಾಗಿರ್ತೈತೆ ಅಂದ್ಕೂಲಿ ಅವನ ಮುಖದ ಮೇಲೆ ಕೈ ಎಳೆದ ಕಣ್ಣು ಬಂದು ಅಂತ. ಕಣ್ಣು ತುಂಬ ಕೃಷ್ಣನ ನೋಡಿದ, ಮತ್ತು ಭಗವಂತರು ಮೊದಲು ಹೆಂಗೆ ಕೂಡಿದ ಹಂಗೆ ಕುರುಡು ಮಾಡಪ್ಪ ಅಂದ. ಯಾಕೋ ಅಂತ ಕೇಳಿದ್ರೆ, ನಿನ್ನನ್ನು ನೋಡಿದ ಕಣ್ಣಿಂದ ಇನ್ನೊಂದು ಏನು ನೋಡೋದು ಬೇಡ ಅಂತ ತಿಳ್ಕೊಳ್ಳೇನಂತ. ಹಾಗೆ ಭಗವಂತ ಮನಸ್ಸನ್ನು ಯಾಕೆ ಕೊಟ್ಟಾನ ಅಂತ ಕೇಳಿದರೆ, ಅತ್ಯಂತ ದೂರದ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನು ನೋಡುವಂಥ ಸಾಮರ್ಥ್ಯ ಮನಸ್ಸಿಗಿದೆ. ಎಲ್ಲಿ ವಾಣಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ದೇಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಶುದ್ಧವಾದ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳ್ಕೊಂಡು ಕಾಯ ವಾಚ ಮನಸ ತ್ರಿಕರಣಗಳ ಪೂರಕ ನಾವು ಮಾಡ್ತಕ್ಕಂಥ ಭಕ್ತಿ ಏನದಲ್ಲ,
ಇದು ನಮ್ಮ ಮುಕ್ತಿಗೆ ಸಾಧನವಾಗುತ್ತನ್ನುವಂಥ ಮಾತನ್ನು ಸ್ವಾಮೀಜಿಯವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಮಲೆ ಶಾಂತಮುನಿ ಸ್ವಾಮೀಜಿಯವರು ಈ ಭಕ್ತ ಮಾರ್ಗ ಕ್ರಿಯಾಚರ್ಯ ಸ್ಥಳವನ್ನು ಹಿಂದೂ ನೀವೆಲ್ಲ ಕೇಳಿದ್ದೀರಿ. ಈಗ ಮತ್ತೆ ಕೇಳ್ಸೋಕಚ್ಚಾರಪ್ಪ ಅಂದ್ರೆ ಮತ್ತೆ ರಿವೈಸ್ ಮಾಡ್ದಂಗೆ ಮತ್ತೊಮ್ಮೆ ನಿಮಗೆ ಕೇಳಿ ಅನುಭವ ಮಾಡ್ಕೊಳ್ತಕ್ಕ ದೃಷ್ಟಿಯಿಂದ ಹಚ್ಚಿದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ತ್ರಿವಿಧ ಲಿಂಗಾಷ್ಟಕದ ಉದ್ಘಾಟನೆ ಆಯಿತು. ಸಾಮಾನ್ಯವಾಗಿ ನಾವೆಲ್ಲ ಲಿಂಗಾಷ್ಟಕ ಅಂತ ತಗೊಂಡು ಹಾಡ್ತಿರ್ತೀವಿ. ಈ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಬಹಳ ದೊಡ್ಡ ಕವಿಗಳಾಗಿ ಹೋಗಿದ್ದಾರೆ. ಅವರು ತ್ರಿವಿಧ ಲಿಂಗಾಷ್ಟಕ ಅಂತ ತಿಳ್ಕೊಂಡು ಬರೆದಿದ್ರು ಅದನ್ನು ಅನುಷ್ಠುಪ್ ಛಂದಸ್ಸಿನಲ್ಲಿ. ಅದನ್ನು ನೋಡಿ ನಮಗೆ ಪ್ರೇರಣೆ ಆಯಿತು. ಅದರಲ್ಲಿ ಶಾಸ್ತ್ರೀಯವಾದ ವಿಷಯ ಎಷ್ಟು ಬೇಕು ಅಷ್ಟು ಅದರಲ್ಲಿ ಇರಲಿಲ್ಲ. ಮತ್ತದು ಬ್ರಹ್ಮಮುರಾರಿ ಲಿಂಗಾಷ್ಟಕದ ಚಾಲ್ನಲ್ಲಿ ಇರಲಿಲ್ಲ, ಅದು ಅನುಷ್ಠುಪ್ ಛಂದಸ್ಸಲ್ಲಿತ್ತು. ಅದಕ್ಕೆ ಲಿಂಗಾಷ್ಟಕ ಅವರಿಗೆ ಇಷ್ಟಲಿಂಗಾಷ್ಟಕ, ಪ್ರಾಣಲಿಂಗಾಷ್ಟಕ, ಭಾವಲಿಂಗಾಷ್ಟಕ ಅನ್ನೋಕ್ಕೆ ಬರಬೇಕು, ಅದರ ಮಹತ್ವ ಗುರುತಾಗಬೇಕಂತ ತಿಳ್ಕೊಂಡು ಅದನ್ನು ಆ ದೋಧಕ ಛಂದಸ್ಸಿನಲ್ಲಿ ಬರೆದದ. ಆ ಶ್ಲೋಕ ಅರ್ಥವನ್ನು ಕೂಡ ಪ್ರಿಂಟ್ ಮಾಡಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಆ ಕಡೆ ಈ ಕಡೆ ಒಗಿಬೇಡ್ರಿ, ಅದು ಅಮೂಲ್ಯವಾದ ನಿಧಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿವರೆಗೆ ನಿಮಗೆ ಕಂಠ ಆಗಿಲ್ಲ ಅಲ್ಲಿವರೆಗೆ ಅದನ್ನು ಕಾಪಾಡ್ಕೋರಿ. ಜೊತೆ ನಾವು ಶಿವಶಂಕರ ಶಾಸ್ತ್ರಿ ಹೇಳಿದ್ದೇವೆ, ನೀವು ಭಾಳ ಕಡೆ ಭಜನಾಗ ಹೋಗ್ತೀರಿ, ಇದನ್ನೆಲ್ಲರಿಗೆ ಕಲಿಸ್ರಿ, ಸುಂದರವಾಗಿ ಹಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದವರು ಒಪ್ಪಿಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಆ ದಾಟಿಯಲ್ಲಿ ಹಾಡಿದಂಗೆ ಹಾಡಕ್ಕೆ ಬರದೇ ಇದ್ದರೂ ಕೂಡ ನೀವು ಬಂದ ದಾಟಿಯಲ್ಲಿ ಹಾಡಿದರೂ ಕೂಡ ನಡೀತದೆ. ದೇವರಿಗೆ ಅದೇ ರಾಗ ಇದೇ ರಾಗ ಅನ್ನುವಂಥದ್ದಿಲ್ಲ. ಅದನ್ನೆಲ್ಲರೂ ಕೂಡ ಅವಶ್ಯವಾಗಿ ಕಲೀರಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ನಮ್ಮ ಬಾಂಗ್ಲಾದೇಶದ ಪಂಕಜ್ ರಾಯ್ ನಾಳೆ 7ನೇ ತಾರೀಕು ಅವರಿಗೆ ಪಂಚಾಚಾರ ಪ್ರಶಸ್ತಿ ಕೊಡಲಾಗ್ತದೆ. ಇವತ್ತು ಅವರು ಬಾಂಗ್ಲಾದೇಶದಿಂದ ಸೀದಾ ಇವತ್ತಿಲ್ಲಿ ಬಂದಿದ್ದಾರೆ. ಬಾಂಗ್ಲಾದೇಶದ ಒಬ್ಬ ಬ್ರಾಹ್ಮಣ ಬಾಲಕ ಪಂಕಜ್ ರಾಯ್ ಅನ್ನುವಂಥವನು ಆನ್ಲೈನ್ದೊಳಗೆ ನಮ್ಮ ಪ್ರವಚನಗಳಲ್ಲಿ ಪಾಲ್ಗೊಂಡು ಇಷ್ಟಲಿಂಗದ ಮಹತ್ವ ತಿಳ್ಕೊಂಡು, ನಾ ಇಲ್ಲಿವರೆಗೆ ಗುಡಿಯಾಗಿ ಲಿಂಗ ಪೂಜೆ ಮಾಡ್ತಿದ್ದೆ, ನನ್ನ ದೇಹವನ್ನೇ ಗುಡಿಯನ್ನಾಗಿ ಮಾಡಿಕೊಂಡು ಪೂಜೆ ಮಾಡುವಂಥ ಯೋಗ ಬಂದು ಯಾಕೆ ಬಿಡ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಬಂದು ಲಿಂಗ ದೀಕ್ಷೆ ಮಾಡ್ಕೊಂಡವ. ಅವೇನು ಸಾಕ್ಷಾತ್ ನಮ್ಮ ಸಂಪರ್ಕ ಮಾಡಿಲ್ಲ, ಆನ್ಲೈನ್ನಲ್ಲಿ ನೋಡಿ ಕೇಳಿ ಪ್ರಭಾವಿತನಾಗಿ ನಿಷ್ಠೆಯಿಂದ ಬಂದು ಕಾಶಿಯಲ್ಲಿ ಇಷ್ಟಲಿಂಗ ದೀಕ್ಷೆ ತಗೊಂಡು, ಜೊತೆಗೆ ಅವ ಎಷ್ಟು ತಯಾರಾಗ್ಯಾನ ಈ ಧರ್ಮಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಾನ. ವೀರಶೈವ ಧರ್ಮ ಸಿದ್ಧಾಂತವನ್ನು ಬಾಂಗ್ಲಾದೇಶದಲ್ಲಿ ಪ್ರಚಾರ ಮಾಡ್ತಕ್ಕಂಥ ಸಂಕಲ್ಪ ಮಾಡಿದ್ದಾನೆ. ಜೊತೆಗೆ ನಾನು ಲಗ್ನ ಮಾಡಿಕೊಳ್ಳಾರ್ದೆ ನೈಷ್ಠಿಕ ಬ್ರಹ್ಮಚಾರಿಗೆ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಸಂಕಲ್ಪ ಮಾಡಿ ಈಗಾಗಲೇ ಸುಮಾರು 500ಕ್ಕಿಂತಲೂ ಹೆಚ್ಚು ಯುವಕ ಯುವತಿಯರನ್ನು ಸಂಘಟನೆ ಮಾಡಿ ಬಾಂಗ್ಲಾದೇಶದಲ್ಲಿ ಒಂದು ವೀರಶೈವ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಮೊನ್ನೆ ಶ್ರಾವಣ ಮಾಸದಲ್ಲಿ ಅವರಿಗೆ ನಾವು ನೈಷ್ಠಿಕ ಬ್ರಹ್ಮಚರ್ಯ ದೀಕ್ಷೆಯನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಶಿವಾಚಾರ್ಯನ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕಾದ್ರೆ ಇವರು ಹೋಗಂಗಿಲ್ಲ. ಯಾಕೆ ಭಾಷಾ ಸಮಸ್ಯೆ, ಇಲ್ಲಿ ಎಲ್ಲ ಸಾಕಷ್ಟು ಅವರಿಗೆಲ್ಲ ವ್ಯವಹಾರ ಇರ್ತವೆ. ಅದಕ್ಕೆ ಬಾಂಗ್ಲಾದೇಶದಾಗ ಒಬ್ಬ ಶಿವಾಚಾರ್ಯ ಮಾಡ್ಬೇಕಂತ ವಿಚಾರ ಮಾಡಿ ಈಗಾಗಲೇ ಜಂಗಮವಾಡಿ ಮಠ ಬಾಂಗ್ಲಾದೇಶಲ್ಲಿ ತಯಾರಾಗಿದೆ. ಇನ್ನೊಮ್ಮೆ ಅವ ಬೆಂಗಳೂರಿಗೆ ಬಂದ ಅಂದರೆ ಬಾಂಗ್ಲಾದೇಶ ಶಿವಾಚಾರ್ಯಾಗೇ ಬರ್ತಾನೆ. ಅದಕ್ಕೆ ಅವನಿಗೆ ಪಂಚಾಚಾರ್ಯ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತ ತಿಳ್ಕೊಂಡು ನಮ್ಮ BRV ಗೌಡ್ರಮ್ಮವರು ವಿಚಾರ ಮಾಡಿ ಕೊಡ್ತಾ ಇದ್ದಾರೆ.
ಆ ಕಾರ್ಯಕ್ರಮದಲ್ಲಿ ಅದು ಬಂದಿದ್ದಾನೆ. ಭಾಳ ಭಕ್ತಿಯಿಂದ ಲಿಂಗ ಪೂಜೆ ಮಾಡ್ತಾನೆ. ನಮ್ಮ ಲಿಂಗೆಲ್ಲ ಸಣ್ಣ ಸಣ್ಣ ಅವ್ನ ಲಿಂಗ ಹಿಡಿದು ದೊಡ್ಡ ಲಿಂಗ ಮಾಡ್ಕೊಂಡು ಸ್ಪೆಷಲ್ಲಾಗಿ ಮಾಡ್ಕೊಂಡು ಪೂಜೆ ಮಾಡ್ತಾನೆ. ಅವನ ವಿಚಾರವಾಗಿ ನಾಳೆ ಮತ್ತೆ ತಿಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರಿ, ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಧರ್ಮದ ಹೆಮ್ಮೆ ಯಡಿಯೂರಪ್ಪನವರ ಸುಪುತ್ರ ಇವತ್ತು ಅವರ ದಾರಿಯಲ್ಲಿ ನಡೆದು ಒಂದು ಸಮಾಜಕ್ಕೆ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಒಂದು ಸ್ಥಾನಕ್ಕೆ ಮುಟ್ಟಿದ್ದಾರೆ. ಈಗಾಗಲೇ ಎಲ್ಲ ಮಠಮಾನ್ಯಗಳಿಗೆ ಹೋಗಿ ಎಲ್ಲ ಗುರು ಜಗದ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ಪಾಲ್ಗೊಂಡು ಕಾಶಿಪೀಠದ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ದೊರೆತಿರ್ತಕ್ಕಂಥ ಪದವನ್ನು ಸಫಲವಾಗಿಸಿಕೊಂಡು ಸಮಾಜದ ಎಲ್ಲರನ್ನೂ ಎಲ್ಲ ವರ್ಗದ ಸಮಾಜವನ್ನು ಕೂಡಿಸಿಕೊಂಡು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ಪೂರ್ಣ ಮಾಡಿರ್ತಕ್ಕಂಥ ಶುಭಾಶೀರ್ವಾದವನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ.